ವಚನದಾರಮೇಲೆ ಇದು ನನ್ನ ಮೂರನೇ ಕೃತಿ. ನುಡಿ ಬಾಣ. ಈ ಬಾಣ ಯಾಕೆ ಬಿಡ್ತಾರೆ ಅಂತ ನೀವು ಅಂದ್ಕೋಬಹುದು. ಈಗ ನಾನೊಬ್ಳು ಸಮಾಜಶಾಸ್ತ್ರ ಉಪನ್ಯಾಸಕಿಯಾಗಿ ಸಾಮಾಜಿಕ ಚಿಂತನೆಯನ್ನ ಮಾಡಬೇಕಾಗಿರೋದು ನನ್ನ ಹೊಣೆ. ನಾನು ಸಾಮಾಜಿಕ ಸನ್ನಿವೇಶಗಳ ಬಗ್ಗೆ, ಇವತ್ತಿನ ಸ್ಥಿತಿಗತಿಗಳ ಬಗ್ಗೆ, ಏನಾಗ್ತಾ ಇದೆ ಸಮಾಜ, ನಾವೇಕೆ ಹೀಗಾಗಿದ್ದೀವಿ, ಇವತ್ತು ಸಾಕಷ್ಟು ವಿಷಯಗಳಲ್ಲಿ ನಕಾರಾತ್ಮಕ ಬದಲಾವಣೆ ಆಗ್ತಾ ಇದೆ. ಇವತ್ತು ಕೌಟುಂಬಿಕ ಸಂಬಂಧಗಳು ಹಾಳಾಗ್ತಾ ಇದ್ದಾವೆ, ವಿವಾಹ ಸಂಸ್ಥೆಗೆ ಅಪಾಯ ಬಂದು ಒದಗಿದೆ, ಮತ್ತೆ ಸಮಾಜದ ಜನರ ದಿಕ್ಕು ತಪ್ಪುತ್ತಾ ಇದೆ. ವಿಶೇಷವಾಗಿ ಇವತ್ತು ಯುವ ಜನತೆ ಅನ್ನೋದು ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಅಂದ ಮೇಲೆ ಇವರನ್ನ ತಿದ್ದು ಕೆಲಸಕ್ಕೆ ನಾನು ಮಹಾಕಾರ್ಯ ಮಾಡ್ತೀನಿ ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ಇವತ್ತು ಹೊನ್ನುಡಿ, ಅಮೃತ ನುಡಿ, ಹಿತನುಡಿ ಅಂತ ನಾವೇನ್ ಹೇಳ್ತೀವಿ, ಇದು ಯಾರಿಗೂ ಬೇಕಾಗಿಲ್ಲ. ಯಾಕಪ್ಪ ಅಂದ್ರೆ ನಮ್ಮೆಲ್ಲರಿಗೂ ಬಹಳ ಅಹಂ ಪ್ರಜ್ಞೆ. ನಾನೇನ್ ಕಮ್ಮಿ, ನಾನು ಯಾವ್ದ್ರಲ್ಲಿ ಕಮ್ಮಿ ಇದ್ದೀನಿ, ನಾನು ಮಹಾಜ್ಞಾನಿ, ನನಗ್ಯಾರು ಬುದ್ಧಿ ಹೇಳ್ಬೇಕು, ಹೊನ್ನು ಬೇಕು, ಹೊನ್ನುಡಿ ಬೇಡ. ಯಾಕೆಂದ್ರೆ ಯಾರು ಅದನ್ನ ಅವರಿಗೆ ರುಚಿಸೋದಿಲ್ಲ. ಅಂದ ಮೇಲೆ ಇವರಿಗೆ ಮೊಟಕಬೇಕು ಅನ್ನೋ ಒಂದು ಹುಚ್ಚು ಆಸೆ ನನಗೆ. ಅಂದ್ರೆ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ, ಜನರ ನಡಾವಳಿಗಳ ಬಗ್ಗೆ ಮೊಟಕಿ ಕುಟುಕಿ ಕಟಕಿ ಆಡುವಂತಹ ಬರಹ ನನ್ನದು. ಅದನ್ನ ಯಾರು ಇಷ್ಟಪಡ್ತಾರೋ, ಸ್ವೀಕಾರ ಮಾಡ್ತಾರೋ, ತಿರಸ್ಕಾರ ಮಾಡ್ತಾರೋ ಅವರವರ ಅವಲೋಕನಕ್ಕೆ ಬಿಟ್ಟಿದ್ದೀನಿ ನಾನು. ಆದ್ರೆ ಇಲ್ಲಿನ ಸತ್ಯದರ್ಶನ ಅಂತ ಹೇಳಿದ್ದೀನಿ. ನಾನು ಹೇಳೋದೆಲ್ಲ ವಾಸ್ತವ ಸಂಗತಿಗಳೇ. ಈಗ ನಡೀತಾ ಇರುವಂತಹ ರೀತಿ ನೀತಿಗಳ ಬಗ್ಗೆ, ಸಾಮಾಜಿಕ ಸನ್ನಿವೇಶಗಳ ಬಗ್ಗೆ, ಸಾಮಾಜಿಕ ಗತಿ ದುರ್ಗತಿಗಳ ಬಗ್ಗೆ ನಾನು ಬಹುತೇಕವಾಗಿ ಬರಿತಾ ಇದ್ದೀನಿ. ಬರ್ದಿರೋದು ಅದೇ, ಹೆಚ್ಚು ವಿಷಯಗಳನ್ನ ನಾನು ಅದೇ ಬರ್ದಿರೋದು. ಈ ನುಡಿ ಬಾಣ ಅನ್ನೋದು ಬಾಣ ಬಿಟ್ಬಿಟ್ಟಿದ್ದೀನಿ ನಿಮಗೆ. ಅಂದ್ರೆ ಏನಪ್ಪಾ ಅಂತಂದ್ರೆ, ಆಯಾ ವ್ಯಕ್ತಿಗಳ ವ್ಯಕ್ತಿತ್ವಕ್ಕೆ ಅನುಸಾರವಾಗಿ, ಅವರು ಅನುಭವಿಸಿರುವಂತಹ ಸ್ಥಿತಿಗತಿಗಳಿಗೆ ಅನುಸಾರವಾಗಿ ಈ ನುಡಿ ಬಾಣ ಕೆಲವರಿಗೆ ಹೂಬಾಣ ಆಗಬಹುದು, ಕೆಲವರಿಗೆ ಚುಚ್ಚೋ ಬಾಣ ಆಗಬಹುದು, ಕೆಲವರಿಗೆ ಚೂಬಾಣನೂ ಆಗಬಹುದು. ಅದು ಅವರವರಿಗೆ ನಾನು ಬಿಟ್ಟಿದ್ದೀನಿ. ಆ ಒಂದು ವಿಷಯಗಳ ಸಮಾಜ ಅಂದ್ರೆ ಹೇಗಿರ್ಬೇಕು, ನಮ್ಮ ನಡೆನುಡಿ ಹೇಗಿರ್ಬೇಕು, ನಮ್ಮ ನಡಾವಳಿ ಹೇಗಿರ್ಬೇಕು, ಇವತ್ತಿನ ಸಮಾಜ ಆಪತ್ತಿನಲ್ಲಿದೆ. ಯಾಕಪ್ಪ ಅಂದ್ರೆ ಪ್ರಾಪಂಚಿಕತೆಯ ಮೋಹಕ್ಕೆ ಸಿಲುಕಿರುವಂತ ನಾವು ನೈತಿಕತೆಯನ್ನ ಬದಿಗೆ ಸರಿಸ್ತಾ ಇದ್ದೀವಿ. ಅಂದಮೇಲೆ ಆ ನೈತಿಕತೆ ಇಲ್ಲದಿದ್ರೆ, ಸಂಸ್ಕೃತಿ ಇಲ್ಲದಿದ್ದರೆ ಸಮಾಜದ ಉಳಿಯೋದು ಬಹಳ ಕಷ್ಟ. ಯಾಕಂದ್ರೆ ನಾವು ವಿನಾಶದತ್ತ ಸಾಕ್ತಾ ಇದ್ದೀವಿ. ಅಂದಮೇಲೆ ನಮ್ಗೆ ಆ ಎಚ್ಚರ ಬೇಕಾಗಿದೆ, ಆ ಒಂದು ಜಾಗೃತಿ ಬೇಕಾಗಿದೆ. ಆ ಒಂದು ಪುಟ್ಟ ಪ್ರಯತ್ನವನ್ನ ನಾನು ಈ ಕವನಗಳ ಮೂಲಕ ಮಾಡ್ತಾ ಇದ್ದೀನಿ ಅಷ್ಟೇ. ಕೃತಿಗೆ ಮುನ್ನುಡಿಯನ್ನ ಬರೆದು ಶುಭ ಕೋರಿದಂತಹ ಶ್ರೀಯುತ ಪಾಟಿ ಬಸವರಾಜ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ತಮ್ಮೆಲ್ಲರ ಚಪ್ಪಾಳೆಯ ಮೂಲಕ ತಿಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಗೌರವವನ್ನ ಸ್ವೀಕರಿಸಿದ ಶ್ರೀಗಳಿಗೆ ಧನ್ಯವಾದಗಳು. ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಅಂತೂ ಇಂತು ಸರ್ದಿ ಬಂತು. ಈಗ ನನ್ನ ಸರ್ದಿ ಬಂದಿದೆ. ಒಂದ್ಸಾರಿ ನಾನು ಶಾಲಾ ಶತಮಾನೋತ್ಸವಕ್ಕೆ ಹೋಗಿದ್ದೆ. ಅದು ಹರಪನಹಳ್ಳಿ ತಾಲೂಕು ಕೊನೆಯ ಊರು. ಅಲ್ಲಿ 7 ಜನ ಜಗದ್ಗುರುಗಳು ಬಂದಿದ್ರು. ಬೆಳಿಗ್ಗೆನೆ ಹೊರಟಿದ್ದೀನಿ ಅಲ್ಲಿಗೆ, ತಿಂಡಿ ತಿಂದಿಲ್ಲ. ಅಲ್ಲಿ ವೇದಿಕೆ ಮೇಲೆ ಕೂರಿಸಿದ್ರು. ಹೋದ ತಕ್ಷಣ MLAಗಳು MP ಗಳು ತುಂಬಾ ಜನ ಬಂದಿದ್ರು. ಅವ್ರದೆಲ್ಲ ಭಾಷಣ ಮುಗೀತು. ನನ್ನ ಸರ್ದಿ ಬರಲೇ ಇಲ್ಲ. ನನ್ನ ಸರ್ದಿ ಬಂದಿದ್ದು ಯಾವಾಗ ಅಂದ್ರೆ ಸಂಜೆ 6 ಗಂಟೆಗೆ. ಇಟ್ಗೆ ಈರಣ್ಣರು ಬಂದಿದ್ರು ಆ ಕಾರ್ಯಕ್ರಮಕ್ಕೆ. ಅವ್ರದ್ದಾದ್ಮೇಲೆ ನನಗೆ ಕೊಟ್ಟರು. 6 ಗಂಟೆಗೆ ನೋಡ್ತೀನಿ ಯಾವ ಕುರ್ಚಿಗಳೇನೋ ಇದ್ದು, ಆದ್ರೆ ಅದ್ರ ಮೇಲೆ ಜನಗಳೇ ಇರಲಿಲ್ಲ. ಒಬ್ಬ ಕೂತಿದ್ದ. ಬಹಳ ಒಬ್ಬನಾದ್ರೂ ಕೂತ್ ಪುಣ್ಯಾತ್ಮ ನನ್ನ ಮಾತು ಕೇಳಕ್ ಕುಂತಾನಲ್ಲ ಅಂತ ಹೇಳಿ ನಾನು ಬಹಳ ಜೋಶಕ್ಕೆ ಶುರು ಮಾಡಿದೆ. ಆವಾಗ ಅವನಂದ, ಮೇಡಮ್ ಅವರೇ, ನಾನು ನಿಮ್ಮ ಭಾಷಣ ಕೇಳಕ್ ಕುಂತಿಲ್ರಿ, ನೀವು ನಿಂತಿರಲ್ಲ ಜಂಗ ನಾನು ತಗೊಂಡೋಗಕ್ ಕುಂತೀನ್ರಿ ಅಂತ. ಹಂಗೆಲ್ಲ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೆ ನಾನು. ಆದ್ರೆ ಇವತ್ತು ನಮ್ಮ ಕಲೇಸಂ ಸಂಘದವರು ಹಿಂದೊಂದು ಕಾಲದಲ್ಲಿ ಪುರುಷರು ಹೇಳ್ತಾ ಇದ್ರು, ನಾ ಏರಿದ ಎತ್ತರಕ್ಕೆ ನೀ ಏರಬಲ್ಲೆಯ, ನಾ ಹಾರಿದ ಎತ್ತರಕ್ಕೆ
ನೀ ಹಾರಬಲ್ಲೆಯ ಅಂತ ಹೇಳಿ ಪುರುಷ ಕೇಳುವಂತಹ ಪ್ರಶ್ನೆಗಳಿಗೆ ಪ್ರಶ್ನೆಗಳಿಗೆ ಇವತ್ತು ಎಲ್ಲ ಹೆಣ್ಮಕ್ಳು ಉತ್ತರವಾಗಿ ನಿಂತಿದ್ದಾರೆ. ಹೌದು ಸ್ವಾಮಿ, ನೀವು ಏರಿದ ಎತ್ತರಕ್ಕೆ ನಾವು ಏರಬಲ್ಲೆವು, ನೀವು ಹಾರಿದ ಎತ್ತರಕ್ಕೆ ನಾವು ಹಾರಬಲ್ಲೆವು ಅಂತ ಹೇಳಿ ಇವತ್ತು ಹೆಣ್ಣು ಮಕ್ಕಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಆಟೋ ರಿಕ್ಷಾ ಚಾಲನೆಯಿಂದ ಹಿಡಿದು ಅಂತರಿಕ್ಷ ಚಾಲನೆಯವರೆಗೂ ಮನೆಯ ಅಂಗಳದಿಂದ ಮಂಗಳನ ಅಂಗಳಕ್ಕೆ ಇವತ್ತು ಕಾಲಿಟ್ಟಿದ್ದಾರೆ. ಇಂತಹ ಹೆಣ್ಮಕ್ಳು ಇವತ್ತು ಇಷ್ಟೊಂದು ಸಾಧನೆ ಮಾಡಿದ್ದಾರೆ. ಇವತ್ತು 2 ಜಡೆ ಸೇರ್ಸಕ್ಕಾಗಲ್ಲ, 100 ತಲೆ ಬೇಕಾದ್ರೂ ಸೇರಿಸ್ಬೋದು ಅಂತೇಳಿ ಅಂತಾರೆ. ಆದ್ರೆ ಇಲ್ಲಿ ಬೇಕಾದಷ್ಟು ಜಡೆಗಳನ್ನ ಸೇರಿಸಿದ್ದಾರೆ. ಈ ಕಲೇಸಮ್ಮಲ್ಲಿ ಸಾಕಷ್ಟು ಜಡೆಗಳು ಸೇರ್ಕೊಂಡೇ ಇಂಥದ್ದೊಂದು ಸಂಘಟನೆಯನ್ನು ಮಾಡ್ತಾ ಇದ್ದಾರೆ, ಸಾಧನೆಯನ್ನ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಬದುಕು ಬದಲಾಗ್ತಾ ಇದೆ ಬಂಧುಗಳೇ. ಈ ಬದಲಾದಂತಹ ಕಾಲಘಟ್ಟದಲ್ಲಿ ನಮ್ಮ ಬದುಕು ಎತ್ತ ಸಾಗುತ್ತಿದೆ. ಹಿಂದಿನ ಮನೆಗಳಾಗಲಿ, ಹಿಂದಿನ ಮನಸ್ಸುಗಳಾಗಲಿ ಹಿಂದಿನಂತಿರಲಿಲ್ಲ. ಇಂದಿನ ಮನೆಗಳೇಕೋ ಹಿಂದಿನಂತಿಲ್ಲ. ಮನೆಯ ಸುತ್ತ ಕಾಂಪೌಂಡ್, ಗೇಟು ಭದ್ರ, ಒಳಗಿರುವ ಮನಸ್ಸುಗಳು ಮಾತ್ರ ಛಿದ್ರ ಛಿದ್ರ. ಬಂಧುಗಳು ಬಾರದ, ಸ್ನೇಹಿತರು ಸೇರದ, ಮನೆಯ ಗೇಟಿನ ಮುಂದೆ ಸದಾ ಕಾವಲು ನಾಯಿ. ಮನೆಗಳಾಗುತ್ತಿವೆ ಮಹಡಿಯಿಂದ ಎತ್ತರ ಎತ್ತರ ಎತ್ತರ, ಆದರೆ ಮನಸ್ಸುಗಳೇ ಆಗುತ್ತಿಲ್ಲ ಇನ್ನು ಏಕೋ ಹತ್ತಿರ ಹತ್ತಿರ ಹತ್ತಿರ. ಹಿಂದಿನ ಅಡಿಗೆ ಕೋಣೆ ಸದಾ ಖಾಲಿ ಹೊಡೆಯುತ್ತೆ, ಕೂತಲ್ಲಿಗೆ ಫೋನಿನಿಂದ ಊಟ ತಿಂಡಿ ಬರುತ್ತೆ. ಹಿಂದೆ ಹಂಚಿನ ಮನೆಯ ಸಂಧಿಯಿಂದ ಸೋರಿ ಹೋಗುತ್ತಿದ್ದ ನೋವು ದುಃಖವೆಲ್ಲ ಇಂದಿನ ಕಾಂಕ್ರೀಟ್ ಮನೆಗಳಲ್ಲಿ ಕುಕ್ಕರಿನೊಳಗಿನ ಕೂಳಿನಂತೆ ಒಳಗೊಳಗೆ ಕುದ್ದು ಕೂಗು ಹಾಕುತ್ತಿದೆ. ಅಮ್ಮನ ತೊಡೆಯ ಮೇಲೆ ತಲೆ ಇಟ್ಟು ಹತ್ತು ಅಗುರಾಗುತ್ತಿದ್ದ ಮನಸ್ಸು ಈಗ ಒಂಟಿಯಾಗಿ ಅನುಭವಿಸುತ್ತಿದೆ. ಹಿಂದೆ ಹೊಂಗ್ಲಿನೋ ಗಂಜಿನೋ ಕುಡ್ಕೊಂಡು ಸುಖವಾಗಿ ನಿದ್ರೆ ಮಾಡ್ತಾ ಇದ್ದಂತ ಸಂಸಾರಗಳು ಇವತ್ತು ನಿದ್ರೆ ಮಾಡೋದಕ್ಕೆ ನಿದ್ದೆ ಮಾತ್ರೆಯನ್ನ ಬೇಡ್ತಾ ಇದೆ. ಮೃಷ್ಟಾನ್ನವನ್ನ ದೂರ ತಳ್ಳಿ ಮತ್ತೆ ಮನೆ ತುಂಬಾ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಸೇರ್ಕೊಂಡು ಹೊಟ್ಟೆ ಉಣ್ಣಾಗೋ ತರ ಬಿದ್ದು ಬಿದ್ದು ನಗ್ತಾ ಇದ್ದಂತ ಸಂಸಾರಗಳು ಇವತ್ತು ನಗೋದಕ್ಕೆ ಅಂತಾನೆ ನಗೆ ಹಬ್ಬಗಳಿಗೆ ಹೋಗಿ ಅಲ್ಲೂ ನಗಕ್ಕಾಗದೆ ಮುಖ ಉಗಿಸ್ಕೊಂಡು ಮನೆ ಬರುವಂತಹ ಒಂದು ಪರಿಸ್ಥಿತಿ ಇವತ್ತು ಸೃಷ್ಟಿಯಾಗಿದೆ. ಹಿಂದೆ ಮನೆ ತಣ್ಣಗಿತ್ತು, ಮೈ ಹಗುರಾಗಿತ್ತು, ಮನಸ್ಸು ವಿಶಾಲವಾಗಿತ್ತು. ಬಚ್ಚಲು ಮನೆಯಲ್ಲಿ ತಾಮ್ರದ ಹಂಡೆನಲ್ಲಿ ಬಿಸಿ ನೀರು ಹಬೆಯಾಡುತ್ತಿತ್ತು, ಒಲೆ ಹೊಗೆಯಾಡುತ್ತಿತ್ತು. ಮುಂಬಾಗಿಲು ಗಿಡ್ಡ ಇತ್ತು, ಬಗ್ಗಿ ಹೋಗಬೇಕಾಗಿತ್ತು. ಎಷ್ಟು ಚೆನ್ನಾಗಿತ್ತು. ಆದ್ರೆ ಇವತ್ತೆಲ್ಲ ಬದಲಾದ ಕಾಲಘಟ್ಟದಲ್ಲಿ ನಾವಿವತ್ತು ನಮ್ಮ ಸಾಹಿತ್ಯವನ್ನ ಸಹ ಬದಲಾಯಿಸ್ಕೋಬೇಕಾಗಿದೆ. ಯಾಕೆಂದ್ರೆ ಸಾಹಿತ್ಯ ಅಂತಂದ್ರೆ ಸಮಾಜವನ್ನ ತಿದ್ದುವಂತಹ ಒಂದು ಅಂಗ. ಹಾಗಾಗಿ ಇವತ್ತೆಲ್ಲ ನಾವು ಎಂಥ ಒಂದು ಜೀವನವನ್ನು ನಡೆಸ್ತಾ ಇದ್ದೇವೆ. ಅವರ್ ಫೋನ್ ಈಸ್ wireless, cooking wireless, food fatless, dress sleeveless, coffee tea sugarless, fruits and vegetables seedless, education moralless, law fearless, youths jobless, leaders shameless, feelings heartless, relationship meaningless, future directionless, still our hopes are endless ಅನ್ನೋ ಹಾಗೆ ಇವತ್ತು ನಾವೆಲ್ಲ ಲೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನೋ ಒಂದು ಪಡ್ಕೊಂಡು ಏನೋ ಒಂದು ಕಳ್ಕೊಳ್ತಾ ಇದ್ದೀವಿ. ವಿದ್ಯೆ ಬಂತು, ವಿನಯ ಹೋಯ್ತು, ಬುದ್ಧಿ ಬಂತು, ಶ್ರದ್ಧೆ ಹೋಯ್ತು, ವಿಜ್ಞಾನ ಬಂತು, ಸಮಾಧಾನ ಹೋಯ್ತು, ಶರೀರ ಸ್ವಾಸ್ಥ್ಯ ಬಂತು, ಚಿತ್ತ ಸ್ವಾಸ್ಥ್ಯ ಹೋಯ್ತು, ದೀರ್ಘಾಯುಷ್ಯ ಬಂತು, ಜೀವನ ಸ್ವಾರಸ್ಯ ಹೋಯ್ತು, ಮಾತು ಬಂತು, ಕೃತಿ ಹೋಯ್ತು, ಸ್ವಾತಂತ್ರ್ಯ ಬಂತು, ಸೌಜನ್ಯ ಹೋಯ್ತು, ಸಂಪತ್ ಸಮೃದ್ಧಿ ಬಂತು, ಸಂಸ್ಕಾರ ಹೋಯ್ತು, ಜಾತಿ ಬಂತು, ನೀತಿ ಹೋಯ್ತು, ಪ್ರೀತಿ ಹೋಯ್ತು, ಹಣ ಬಂತು, ಗುಣ ಹೋಯ್ತು. ಹೀಗೆ ಏನೋ ಒಂದು ಪಡ್ಕೊಂಡು ಏನೋ ಒಂದನ್ನ ಕಳ್ಕೊಂಡು ಮನಸ್ಸಿಗೆ ನೆಮ್ಮದಿ ಇಲ್ಲದಂತಹ ಬದುಕನ್ನ ಇವತ್ತು
ನಡೆಸ್ತಾ ಇದ್ದೀವಿ. ಇಂತಹ ಬದುಕನ್ನ ಸುಂದರಗೊಳಿಸುವಂತಹ ಶಕ್ತಿ ಯಾವುದಕ್ಕಿದೆ? ಸಾಹಿತ್ಯಕ್ಕೆ ಇದೆ. ಅಂಥ ಸಾಹಿತ್ಯ ಇವತ್ತು ಹೊರಹೊಮ್ಮಬೇಕಾಗಿದೆ. ಇವತ್ತು ನಮ್ಮ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ನಮ್ಮ ಮನೆಗಳನ್ನ ನಂದ ಗೋಕುಲವನ್ನಾಗಿ ಇಟ್ಕೋಬಹುದು. ಮನಸ್ಸು ಮಾಡಲಿಲ್ಲ ಅಂದ್ರೆ ನಮ್ಮ ಮನೆಗಳನ್ನ ನೊಂದ ಗೋಕುಲವನ್ನಾಗಿ ಮಾಡಬಹುದು. ಎರಡೂ ಹೆಣ್ಮಕ್ಳ ಕೈಲೇನೆ ಇದೆ. ಇಂಥ ಹೆಣ್ಮಕ್ಳು ಸ್ವಾರ್ಥಿಗಳಾಗಬಾರ್ದು. ಬರೀ ನಾನು, ನನ್ನ ಗಂಡ, ನನ್ನ ಮಕ್ಕಳು ಇದಿಷ್ಟೇ ಸ್ವಾರ್ಥವನ್ನ ನಾವು ಬೆಳೆಸ್ಕೊಳ್ಬಾರ್ದು. ಒಂದ್ಸರಿ ಸೌಳಂಗಕ್ಕೆ ಒಂದು ದೇವಸ್ಥಾನದ ಉದ್ಘಾಟನೆ ಕರೆದಿದ್ದೀನಿ. ಎಲ್ಲರನ್ನ ಕ್ಯೂ ನಿಲ್ಸಿದ್ರು, ನನ್ನನ್ನು ನಿಲ್ಸಿದ್ರು, ನಾನು ನಿಂತ್ಕೊಂಡೆ ದೇವ್ರ ದರ್ಶನಕ್ಕೆ ಅಂತೇಳಿ. ಅರ್ಚಕರು ಅಲ್ಲಿಗೇನೆ ಒಂದು ಪಂಚಾಮೃತ ಪ್ರಸಾದವನ್ನ ತಂದು ಕೊಟ್ಟರು. ಎಲ್ರಿಗೂ ಹಾಕಿದ್ರು. ನಾನು ಅವತ್ತಿನ ಗೆಸ್ಟ್ ಅಂತ ಹೇಳಿ ನನಗೆ ಸ್ವಲ್ಪ ಜಾಸ್ತಿ ಸುರಿದ್ಬಿಟ್ರು. ಅದು ಗಿರಿಯೆಲ್ಲ ಸ್ವರ ಕತ್ತಿ ಬಿಡ್ತು. ಎಲ್ಲರೂ ನಿಕ್ಕಿದ್ರು, ನಾನು ನಿಕ್ಕಿದೆ. ಒರ್ಸ್ಕೊಳಕ್ಕೆ ಕಚ್ಚಿಟ್ಟಿರ್ಲಿಲ್ಲ, ತೊಡ್ಕೊಳಕ್ ನೀರಿರ್ಲಿಲ್ಲ, ಒಂಥರ ಕೈಯೆಲ್ಲ ಅಂಟಂಟಾಗ್ತು, ಒಂಥರ ಮಾಡ್ಕೊಳ್ತಾ ಇದ್ದೆ. ನನ್ನ ಹಿಂದೆ ಒಬ್ಬರಮ್ಮ ನಿಂತಿದ್ರು. ಅವ್ರಂದ್ರು, ಹೇ ತಾಯಿ, ಹಂಗೆ ಹಿಂಗೆ ಬಾಲ ಸುಟ್ಟು ಬೆಟ್ ಮಾಡ್ದಂಗೆ ಮಾಡ್ತಿದೀಯಾ ಅಂದ್ರು. ಅಮ್ಮ ಕೈಯೆಲ್ಲ ಅಂಟಂಟಾಗ್ಬಿಡ್ತು, ಒರ್ಸ್ಕೊಳಕ್ ಕಚ್ಚಿಟ್ಟಿಲ್ಲ, ತೊಡ್ಕೊಳಕ್ ನೀರಿಲ್ಲ ಅಂತಂದೆ. ಅದಕ್ಕೆ ಯಾಕೆ ಮಾಡ್ತಾ ಇದೀಯಾ? ನೀನು ನಿಂತದಳಲ್ಲ, ಆಕೆ ಸರಿ ಒರ್ಸು ಅಂತ. ಅಮ್ಮ ಅವ್ರಿಗೆ ಗೊತ್ತಾದ್ರೆ ಬೈಯಲ್ವಾ ಅಂದೆ. ಹೇ, ನಾನ್ ನೀನ್ ಸರಿ ಒರೆಸ್ಲಿಲ್ವಾ, ನಿನ್ಗೇನ್ ಗೊತ್ತಾಗ್ತಾ ಅಂದ್ರು. ಹಿಂಗೆ ಬೇರೆಯವ್ರು ಏನ್ ಬೇಕಾದ್ರೂ ಆಗ್ಲಿ, ನಾನು ಮಾತ್ರ ಚೆನ್ನಾಗಿರ್ಬೇಕು ಅನ್ನೋ ಸ್ವಾರ್ಥವನ್ನ ನಾವು ಯಾವಾಗ ಬಿಡ್ತೀವೋ ಆಗ್ಲೇನೆ ನಾವು ನಿಜವಾದ ಹೆಣ್ಣುಮಕ್ಳಾಗೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಹೆಣ್ಣು ಎಷ್ಟೇ ಮಹತ್ವದ ಸ್ಥಾನವನ್ನು ಅಲಂಕರಿಸಿರ್ಲಿ, ಅವಳಿಗೆ ಎಂತ ಅಧಿಕಾರ ಬೇಕಾಗಿರ್ಲಿ, ಎಷ್ಟೇ ಓದ್ಕೊಂಡಿರ್ಲಿ, ಆದ್ರೆ ತಾನೊಂದು ಹೆಣ್ಣು ಅನ್ನೋದನ್ನ ಅವಳು ಯಾವತ್ತೂ ಮರಿಬಾರ್ದು. ಆ ಹೆಣ್ತನದ ಮೂಲ ಬೇರುಗಳಲ್ಲಿ ಅಡಗಿರುವ ಅಕ್ಕರೆಯ ಅನುಭೂತಿ ಮಾಸೋದಕ್ಕೆ ಹೆಣ್ಮಕ್ಳು ಯಾವತ್ತೂ ಬಿಡಬಾರ್ದು. ಇವತ್ತು ನಾವೆಲ್ಲ ಯಾವುದ್ರಲ್ಲಿ ಜಾಸ್ತಿ ಹೊತ್ತನ್ನ ಕಳಿತೀವಿ ಅಂತಂದ್ರೆ, ನನ್ನನ್ನು ಸೇರ್ಕೊಂಡಂಗೆನೆ ಹೇಳ್ತೀನಿ. ನಾನು ಬೀದರಿಗೆ ಹೋಗಿದ್ದೆ ಒಂದ್ಸಾರಿ. ಬಹಳ ಜನ ಸೇರಿದ್ರು, ಮಾತಾಡ್ತಾ ಇದ್ದೆ. ಆ ಫಂಕ್ಷನ್ಗೆ ನನ್ನ ಹೈಸ್ಕೂಲ್ ಫ್ರೆಂಡ್ ಒಬ್ಳು ಬಂದ್ಬಿಟ್ಟಿದ್ದಾಳೆ. ಅಯ್ಯೋ, ಎಷ್ಟೊಂದು ವರ್ಷ ಆಯ್ತು ಇವಳು ನೋಡಿ ಅಂತ ಹೇಳಿ ನನ್ನೇನು ಮನೆಗೆ ಕರ್ಕೊಂಡೋಗಿ ನನ್ಗೆ ಏನಾದ್ರೂ ಸ್ವೀಟ್ ಕೊಡ್ಬೇಕು, ತುಂಬಾ ವರ್ಷದ ಮೇಲೆ ಬಂದಿದ್ದಾಳೆ ಅಂತೇಳಿ ಅಡುಗೆ ಮನೆ ಡಬ್ಬಿ ಎಲ್ಲ ಹುಡ್ಕಾಡ್ ನೋಡಿದ್ರು. ಏನೋ ಸ್ವೀಟ್ ಸಿಗಲಿಲ್ಲ. ಇವತ್ತು ನಮ್ಗೆ ಏನಾದ್ರು ಬೇಕು ಅಂತ ತಕ್ಷಣ ನಾವೇನ್ ಮಾಡ್ತೀವಿ? ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತೀವಿ. ಅವಳು ಮಾಡಿದ ತಕ್ಷಣ ಆ ಕಡೆಯಿಂದ ಒಂದು ತಮಗೆ ಸ್ವಾಗತ ಅಂತ ಏನ್ ಬೇಕು ಅಂದ್ರೆ ಸಿಹಿ ತಿಂಡಿ ಬೇಕು ಅಂದ್ರೆ. ಆಗ ಆ ಕಡೆ ಇದ್ದವ್ರು ಕೇಳಿದ್ರು, ನಿಮಗೆ ಲಾಡು ಬೇಕಾದ್ರೆ 1 ಒತ್ತಿ, ಜುಲಾಬಿ ಬೇಕಾದ್ರೆ 2 ಒತ್ತಿ, ಒಬ್ಬಟ್ಟು ಬೇಕಾದ್ರೆ 3 ಒತ್ತಿ, ಮೈಸೂರು ಪಾಕ್ ಬೇಕಾದ್ರೆ 4 ಒತ್ತಿ. ಅವಳು ಲಾಡು ಅಂತ ಒಂದು ಒತ್ತಿದ್ರು. ಮತ್ತೆ ಆ ಕಡೆಯಿಂದ ಕೇಳಿದ್ರು, ನಿಮಗೆ ಡ್ರೈ ಫ್ರೂಟ್ಸ್ ಲಾಡು ಬೇಕಾದ್ರೆ 1 ಒತ್ತಿ, ಗುಳಿಗೆ ಲಾಡು ಬೇಕಾದ್ರೆ 2 ಒತ್ತಿ, ಬೇಸಿನ್ ಲಾಡು ಬೇಕಾದ್ರೆ 3 ಒತ್ತಿ. ಅವಳು ಗುಳಿಗೆ ಲಾಡು ಅಂತ ಒತ್ತಿದ್ರು. ಮತ್ತೆ ಆ ಕಡೆಯಿಂದ ಕೇಳಿದ್ರು, ನಿಮಗೆ 1/4 kg ಬೇಕಾದ್ರೆ 1 ಒತ್ತಿ, 1 kg ಬೇಕಾದ್ರೆ 2 ಒತ್ತಿ, 5 kg ಬೇಕಾದ್ರೆ 3 ಒತ್ತಿ, 1 ಕ್ವಿಂಟಾಲ್ ಬೇಕಾದ್ರೆ 4 ಒತ್ತಿ. ಅವಳು ಒತ್ತು ಬಡಿನಲ್ಲಿ 4 ಒತ್ತಿ ಬಿಟ್ಲು. ಅಯ್ಯಯ್ಯೋ, 1 ಕ್ವಿಂಟಾಲ್ ತಗೊಂಡು ನಾನೇನ್ ಮಾಡೋಣ ಅಂತ ಫೋನ್ ಇಟ್ಲು. 2 ನಿಮಿಷ ಬಿಟ್ಟು ಆ ಕಡೆಯಿಂದ ಫೋನ್ ಬಂತು, ನಿಮ್ಮ 1 ಕ್ವಿಂಟಾಲ್ ಗುಳಿಗೆ ಲಾಡು ಆರ್ಡರ್ ಅನ್ನು ಸ್ವೀಕರಿಸಿದ್ದೇವೆ, ದಯಮಾಡಿ ನಿಮ್ಮ ಮನೆಯ ವಿಳಾಸವನ್ನು ತಿಳಿಸಿ ಕಳಿಸಿ ಕೊಡುತ್ತೇವೆ. ಅವಾಗ ಇವಳಂದ್ರು, ಅಯ್ಯ ನಾನು ಫೋನ್ ಮಾಡಿಲ್ಲ ಅಂತ. ಹಾಗಾದ್ರೆ ನಿಮ್ಮ ತಂಗಿ ಫೋನ್ ಮಾಡಿರ್ಬೇಕು, ಅವ್ರಿಗೆ ಫೋನ್ ಅನ್ನ ಕೊಡಿ. ಅವಾಗ ಅವಳಂದು, ನಾವು 6 ಜನ ಅಕ್ಕ ತಂಗಿ ಇರ್ತೇವೆ, ಮೊದಲೇ ನೋಡ್ಬೇಕಾದ್ರೆ 1 ಒತ್ತಿ 2 ಹೇಳ್ಬೇಕಾದ್ರೆ 2 ಒತ್ತಿ 3 ಹೇಳ್ಬೇಕಾದ್ರೆ 3 ಒತ್ತಿ 4 ಹೇಳ್ಬೇಕಾದ್ರೆ. ಇವತ್ತು ಎಲ್ಲರೂ ಬರೀ ಒತ್ತದ ತಿಕ್ಕದು ಇದರಲ್ಲಿ ಎಲ್ಲ ಬಿಸಿ ಆಗಿರ್ತೀವಿ. ನಮ್ಮ ಹೆಣ್ಣು ಮಕ್ಕಳು ಈ ಒತ್ತದು ತಿಕ್ಕೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ, ಜೊತೆಗೆ ಇದ್ರ ಜೊತೆಗೇನೆ ಇನ್ನೊಂದು ನಮ್ಮ ಕೆಟ್ಟ ಅಭ್ಯಾಸ ಅಂತಂದ್ರೆ, ಎಲ್ರಿಗೂ ಇದೆ ಅಂತ ನಾನು ಹೇಳಲ್ಲ, ಹಿಂದೆ ಪುಣ್ಯಕೋಟಿ ಹೇಳ್ತಾ ಇತ್ತು, ಸತ್ಯವೇ ನಮ ತಾಯಿ ತಂದೆ, ಸತ್ಯವೇ ನಮ ಬಂಧು ಬಳಗ ಅಂತ. ಆದ್ರೆ ನಮ್ಮ ಹೆಣ್ಣು ಮಕ್ಕಳು ಹೇಳ್ತಾರೆ, ಟಿವಿಯೇ ನಮ್ಮ ತಾಯಿ ತಂದೆ, ಟಿವಿಯೇ ನಮ್ಮ ಬಂಧು ಬಳಗ, ಧಾರಾವಾಹಿಯ ನೋಡದಿದ್ರೆ ಮೆಚ್ಚನ ನಿರ್ಮಾಪಕ ಅನ್ನೋ ತರ 5 ಗಂಟೆಗೆ ಬರ್ತಾವ ಧಾರಾವಾಹಿಗಳು. ಅದು ಕೂತು ಬಿಟ್ರೆ ನೀವು ಹೇಗೆ ಸಮಯ ಕಳಿತೀರೋ ನಿಮಗೆ
ಗೊತ್ತಾಗಲ್ಲ. ದಯವಿಟ್ಟು ಇವೆರಡನ್ನ ಬಿಟ್ರೆ ನೀವು ಇನ್ನೂ ಉತ್ಕೃಷ್ಟವಾದಂಥ ಸಾಹಿತ್ಯವನ್ನು ಬರೆಯೋದಕ್ಕೆ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮಾತಾಡೋದು ತುಂಬ ಇದೆ, ಅದರ ಸಮಯ ಆಗಿದೆ. ಹಾಗಾಗಿ ಎಲ್ಲ ಕಲೇಸನ್ನ ಎಲ್ಲ ಸಹೋದರಿಯರಿಗೆ ಶುಭವನ್ನು ಹಾರೈಸ್ತಾ ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಲಿ ಅಂತೇಳಿ ಆಶಿಸ್ತಾ, ನಿಮ್ಮಿಂದ ಇನ್ನಷ್ಟು ಒಳ್ಳೆಯ ಸಾಹಿತ್ಯ ಈ ಸಮಾಜಕ್ಕೆ ಕೊಡುಗೆಯಾಗಿ ಹೊರಹೊಮ್ಮಲಿ ಅಂತೇಳಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಮೇಡಮ್ ಹತ್ರ ಬನ್ನಿ, ಸ್ವಲ್ಪ ಒಬ್ರು ಈ ಕಡೆ ಬನ್ನಿ. ಅಭಿನಂದನೆಗಳು ಶ್ರೀಮತಿ ಮಂಜುಳಾ ಮಂಜಪ್ಪ ಮೇಡಮ್ ಅವರಿಗೆ. ಇನ್ನಷ್ಟು ಸತ್ಯ ದರ್ಶನದ ಕೃತಿಗಳು ಹೊರಹೊಮ್ಮಲಿ, ಅವರಿಂದ ಹೆಚ್ಚೆಚ್ಚು ಬರಹಗಳು ಈ ಸಾಹಿತ್ಯ ಲೋಕಕ್ಕೆ ಅರ್ಪಣೆಯಾಗಲಿ ಅಂತ ಆಶಿಸುತ್ತೇನೆ. ಹಾಗೆಯೇ ವನಿತಾ ಸಾಹಿತ್ಯ ವೇದಿಕೆ ಜೊತೆಗೆ ಅವರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನೋಡಿ ಮೇಡಮ್, ಇಲ್ಲಿ ನೋಡಿ ಎಲ್ಲ ಸಾಹಿತ್ಯ ಬಂಧುಗಳಲ್ಲಿ ಒಂದು ಮನವಿ, ಸಿದ್ದೇಶ್ವರ ಸ್ವಾಮೀಜಿಗಳ ಕೃತಿಗಳು ಇಲ್ಲಿ ಲಭ್ಯವಿವೆ. ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ವನಿತಾ ಸಾಹಿತ್ಯ ವೇದಿಕೆಯಿಂದಲೂ ಸಹ ಗೌರವವನ್ನ ಸಮರ್ಪಿಸಲಾಗ್ತಾ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕದ ವತಿಯಿಂದಲೂ ಸಹ ಈವರೆಗೂ ಗೌರವ ಸಮರ್ಪಣೆ. ದಂಪತಿಗಳಿಂದ ಇನ್ನಷ್ಟು ಸಾಹಿತ್ಯಿಕ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯಲಿ ಅಂತ ಹಾರೈಸ್ತಾ ಅವರಿರುವರಿಗೂ ಕೂಡ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅಲ್ಲ ಇಲ್ಲಿ ನೋಡಿ, ಮುಂದೆ ನೋಡಿ ಎಲ್ಲ. ಮೇಡಮ್ ಇಲ್ಲಿ ನೋಡಿ, ಮುಂದೆ ನೋಡಿ, ಮುಂದೆ ನೋಡಿ. ಲಾಕ್ನರು ಇಲ್ಲ 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 ಕ್ಯಾಮ್ರಾ ಹಿಂದೆ ಹೇಳ್ಕೊಬೇಕು. Ready, smile. Once again, smile. Okay, thank you.
ಎಲ್ಲೆಡೆ ಇಲ್ಲದ ಉಗಿಬಂಡಿ ಭಾವಾವೇಶದ ಭರದಲ್ಲಿ ಚಲಿಸುತ್ತ ಕಳಕದಲ್ಲಿವೆ ಸಂಬಂಧದ ಕೊಂಡಿ. ದಿನಮಾನ ಬೆಳೆದು ಎತ್ತರಕ್ಕೆ ತಾನೇರಿ ಯಾಂತ್ರಿಕತೆ ವಿಜ್ಞಾನ ಯುಕ್ತಿ ನೆಲ ಕುರುಳಿ ನರಳಿ ಮಾಸುತ್ತಿದೆ ಎಂದು ಮನುಜಮನ ಸಂಸ್ಕಾರ ಶಕ್ತಿ. ಮಾನವತೆ ಕಡಲು ಬರಿದಾಗಿ ಒಡಲು ಬರಿ ಚಿಪ್ಪು ಬರಚೆ ಕಲ್ಲು ಉತ್ಸರದ ಮಹಾವಿಷಗಾಲೆ ಬೀಸಿ ಜಗವೆಲ್ಲ ಬರೀ ಭಯದ ಹುಲ್ಲು. ದಿನ ಬೆಳಗು ಕದನ ಹಾಗೆ ಹವು ಸದನ ಇನ್ನೆಲ್ಲಿ ಪ್ರೀತಿ ಶಾಂತಿ. ಮಾವಂತಹ ಮನವು ಆಗಿರಲು ಬೇಕು ಬದುಕೆಲ್ಲ ಜನರಡಲೆ ಭ್ರಾಂತಿ. ಹಿಂದೊಮ್ಮೆ ನೋಡಿ ಮುಂದಡಿಯ ನಿಡಲು ಕಳೆದಳಿದ ದಿನ ಆಯುವು ವ್ಯರ್ಥ. ಬದುಕುವುದ ಕಲಿತು ಬದುಕಿಸುವ ಪರರ ನಡೆ ನುಡಿಗೆ ಮನುಜಪದ ಸತ್ಯ. ಅಲ್ಲೊಂದು ಮಿಡಿತ ಇಲ್ಲೊಂದು ತುಡಿತ ಇಣುಕಿ ಹವು ಮೌಲ್ಯ ತುಂಬಿದ ಮನಗಳ ವರತೆ. ಮೊಗೆದೆಗೆದು ತೋರಿಸಿ ಸಿಹಿ ನೀರು ಹಂಚಿ ಪಸರಿಸಲೂಬಹುದು ಮಾನವತೆಯ ಹೃದಯ ಸಿರಿ ಚರಿತೆ. ಹೃದಯ ಸಿರಿ ಚರಿತೆ ಕೇಳಿದಾಗಿ